ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಸೂಪರಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ಸೊ ಇದು ಪಾರ್ಟ್ 1 ವ್ಲಾಗ್ನ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಯಾರೆಲ್ಲ ಪಾರ್ಟ್ 1 ನೋಡಿಲ್ಲ ಬೇಗ ಬೇಗ ಪಾರ್ಟ್ 1 ವ್ಲಾಗ್ನು ನೋಡಿ, ಹಾಗೇ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ. ಯಾವುದೇ ಹೊಸ ವೀಡಿಯೋಗಳನ್ನ ಹಾಕಿದರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಹಾಗಾದರೆ ಬನ್ನಿ ವ್ಲಾಗ್ನ ಶುರು ಮಾಡೋಣ. ನಾನು ಶಾಂತಿಗ್ರಾಮಕ್ಕೆ ಬರೋ ಅಷ್ಟರಲ್ಲಿ ಅಪ್ಪ ಕೂಡ ಹಾಸನಿಂದ ಬಂದು ವೆಯ್ಟ್ ಮಾಡ್ತಾಯಿದ್ರು. ಅಪ್ಪ ಬೆಳಗ್ಗೆನೇ 4 ಗಂಟೆಗೆ ಎದ್ದೋಗಿದ್ರು, ಹಾಸನಿಗೆ ಸೊಪ್ಪನ್ನ ತೊಗೊಂಡೋಗಿದ್ರು ಮಾರ್ಕೆಟ್ಗೆ. ಇಬ್ಬರು ಒಟ್ಟಿಗೆ ಶಾಂತಿಗ್ರಾಮದಿಂದ ಊರಿಗೆ ಬಂದ್ವಿ. ಏನಕ್ಕೆ ಇಷ್ಟು ಬೇಗ ಬಂದೆ ಅಂದರೆ ಅಮ್ಮ ಹೇಳಿದ್ರು, ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇದೆ, ಅಡುಗೆ ಮಾಡಿಕೊಡೋಕ್ಕೆ ಒಂಚೂರು ಬಾ ಇಲ್ಲಿ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಬಂದಿದ್ದೀನಿ. ಅಲ್ಲೂ ಎಲ್ಲ ಕೆಲಸ ಮುಗಿಸಿಟ್ಟು ಬಂದು ಇಲ್ಲಿ ಅಮ್ಮ ಏನೂ ತಿಂಡಿ ಮಾಡಿರಲಿಲ್ಲ, ಬೆಳಗ್ಗೆಯಿಂದನೇ ಕೆಲಸ ಶುರು ಮಾಡಿದರು. ಇವತ್ತು ಗೆಡ್ಡೆಕೋಸು ನಾಟಿ ಮಾಡೋದಿತ್ತು ಮತ್ತು ಬೆಳಗ್ಗೆನೇ ಕರೆಂಟ್ ಇತ್ತು. 4 ಗಂಟೆ ಕರೆಂಟ್ ಆದರೆ ಅದು 10:30ಗೆ ಹೋಗೋದು. ಹಾಗಾಗಿ ಕರೆಂಟ್ ಇದ್ದಾಗಲೇ ಗೆಡ್ಡೆಕೋಸೆಲ್ಲ ನಾಟಿ ಮಾಡಬೇಕು. ಕೆಲಸದವರು ಕೂಡ ಬಂದಿದ್ದರು. ಅಮ್ಮ ತಿಂಡಿ ಕೂಡ ಮಾಡ್ಕೊಂಡಿರಲಿಲ್ಲ, ಒಂದು ಸ್ವಲ್ಪ ಉಪ್ಪಿಟ್ಟೇನಾದರೂ ಮಾಡು ಅಂತ ಹೇಳಿದ್ರು. ಹಾಗಾಗಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನಾನು ಕೂಡ ತಿಂಡಿ ಮಾಡ್ಕೊಬಂದಿರಲಿಲ್ಲ, ಹಾಗಾಗಿ ಉಪ್ಪಿಟ್ಟು ಎಲ್ಲರಿಗೂ ಸೇರಿಸಿ ಆಗೋ ಥರ ಮಾಡ್ತಾಯಿದ್ದೀನಿ. ಉಪ್ಪಿಟ್ಟೆಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ಬಂದೆ. ಅಮ್ಮ ಕೋಳಿಗೆ ಮೇವು ಹಾಕಿಲ್ಲ, ಬೆಳಗ್ಗೆಯಿಂದ ಹಾಕು ಅಂತ ಹೇಳಿದ್ರಲ್ವ, ಹಾಗಾಗಿ ಸ್ವಲ್ಪ ಅನ್ನ ಮಿಕ್ಕಿರುತ್ತಲ್ಲ ಹಿಂದಿನ ದಿನದ್ದು, ಅದಕ್ಕೆ ನೀರು ಮಿಕ್ಸ್ ಮಾಡಿ ಕೋಳಿಗೆ ಮೇವು ಹಾಕ್ತಾಯಿದ್ದೀನಿ. ನಮ್ಮಮ್ಮ ಯಾವ ಕೆಲಸ ಮರೆತರೂ ಪರವಾಗಿಲ್ಲ, ಹಸುಗಳಿಗೆ ಮೇವು ಹಾಕೋದಾಗಲಿ, ನೀರು ಕುಡಿಸೋದು ಅಥವಾ ಕೋಳಿಗಳಿಗೆ ಮೇವು ಹಾಕೊಳ್ಳೋದಾಗಲಿ ಅದನ್ನು ಮರೆಯಲ್ಲ. ಬೆಳಗ್ಗೆನೇ ಕೆಲಸಕ್ಕೆ ಹೋಗಿದ್ರಿಂದ ಹಾಕಿರಲಿಲ್ಲ ಅಂದ್ಬಿಟ್ಟು ನನಗೆ ಹೇಳಿದ್ರು. ನಾನು ಅಲ್ಲಿ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಇಲ್ಲಿ ಕೋಳಿ ಮೇವಾಕ ಹೋಗೋಣ ಅಂತ ಬಂದಿದ್ದೆ. ಸೊ ಇದೇನು ನೋಡ್ತಿದ್ದೀರಾ, ಅಡಿಕೆ ಗಿಡ, ಇದು ನರ್ಸರಿಲಿ ತಂದಿದ್ದು. ಅಂದರೆ ನಮ್ಮದು ಅಡಿಕೆ ತೋಟ ಇದೆಯಲ್ಲ, ಒಂದೊಂದು ಗುಣಿ ಹೋಗಿದ್ದು ಅಂತ ಹೇಳಿ ನೆಡೋಣ ಅಂತೇಳಿ ತಂದು ತುಂಬ ದಿನವೇ ಆಗಿದೆ, ಹಾಗೆ ಇಟ್ಕೊಂಡಿದ್ದಾರೆ. ಸೊ 2 ಬ್ಯಾಚ್ ಹಾಕಿದ್ದೀನಿ. ಆ ಕಡೆ ಒಂದು ಅಡಿಕೆ ಗಿಡದ ಹತ್ರ ಒಂದು ದೊಡ್ಡ ಕೋಳಿ ಹುಂಜ ಇವಕ್ಕೆಲ್ಲ ಮೇವು ಹಾಕಿದ್ರೆ, ಈ ಕಡೆ ಬಂದು ಸಣ್ಣ ಮರಿಗಳಿಗೆ ಹಾಕಿದ್ದೀನಿ, ಹುಂಜ ಕಡಿಯುತ್ತೆ ಅಂತ ಹೇಳಿ. ಉಪ್ಪಿಟ್ಟೆಲ್ಲ ರೆಡಿ ಆಯಿತು. ಅಮ್ಮ ಕೂಡ ತಿಂಡಿಗೆ ಬಂದರು. ಕೆಲಸದವರೆಲ್ಲ ತಿನ್ಕೊಂಡು ಬಂದಿದ್ರಂತೆ, 9 ಗಂಟೆ ಆಳು ಬಂದಿದ್ರಂತೆ. ಇನ್ನು ಬೆಳಗ್ಗೆಯಿಂದ ಅಮ್ಮನೇ ಎಷ್ಟಾಗುತ್ತೆ ಅಷ್ಟು ನೀರು ಬಿಡ್ಕೊಂಡು ನೆಟ್ಟಿದ್ರು. ಇನ್ನು ಮಿಕ್ಕಿದ್ದನ್ನು ಕೆಲಸದವ್ರು ಮಾಡ್ತಾಯಿದ್ರು. ತಿಂಡಿ ನಮಗೆ ಮಾತ್ರ. ಇನ್ನೆಲ್ಲ 9 ಗಂಟೆಗೆ ಬರೋದ್ರಿಂದ ಅವರೇ ತಿಂಡಿ ಎಲ್ಲ ಮುಗಿಸ್ಕೊಂಡು ಬಂದಿದ್ದರು. ನಾವು ಅಮ್ಮಂಗೆ ಹೊಟ್ಟೆ ಹಸ್ಕೊಂಡಿರೋಕ್ಕಾಗಲ್ಲ, ಆ ಟೈಮ್ಗೆ ಏನಾದರೂ ಒಂಚೂರು ತಿನ್ನಬೇಕು. ಆದರೆ ಕರೆಂಟ್ ಇದ್ದಿದ್ದರಿಂದ ಆ ಕಡೆ ಕೆಲಸಗಳೇ ಆಗೋಗಿದೆ. 10:45 ಆಗಿತ್ತು ತಿಂಡಿ ಮಾಡಿದಾಗ ಅಮ್ಮ. ಇನ್ನು ಅಮ್ಮ ತಿಂದ್ಬಿಟ್ಟು ನಾನು ಸ್ವಲ್ಪ ತಿಂದು ಹೋದೋ. ನಮ್ಮ ಅಪ್ಪ ಅದು ಕ್ರೇಟೆಲ್ಲ ಅದು ಎತ್ತಿಡ್ತಾಯಿದ್ರು. ಮತ್ತು ಗಿಡಗಳು ಬೇಕಾಗುತ್ತೆ, ಅವಾಗವಾಗ ಅವ್ರಿಗೆ ತಂದು ಕೊಡಬೇಕು. ಯಾರಿಗೆ ನೆಡ್ತಿರ್ತಾರಲ್ಲ, ನಾಟಿ ಮಾಡ್ತಿರ್ತಾರಲ್ಲ ಖಾಲಿ ಆದಾಗ, ಪಾಪ ನಮ್ಮ ಅಪ್ಪ ಅದೇ ಕೆಲಸ ಮಾಡಿ ನೀರೆಲ್ಲ ಬಿಡ್ತಾಯಿದ್ದೀನಿ, ಕರೆಂಟ್ ಹೋಗುತ್ತೆ ಅಂತ ಹೇಳಿ ನೋಡಿ. ನಾವೆಲ್ಲ ತಿಂಡಿ ತಿಂದಾದಮೇಲೆ ಬಂದು ಇವಾಗ ಕೈಕಾಲೆಲ್ಲ ತೊಳ್ಕೊಂಡು ತಿಂಡಿ ತಿನ್ನೋಕ್ಕೆ ಬಂತು. ನಮ್ಮ ಅಪ್ಪಂಗೆ ಉಪ್ಪಿಟ್ಟು ಅಂದರೆ ಆಗಲ್ಲ, ಆದರೂ ಸ್ವಲ್ಪ ಎಷ್ಟು ಬೇಕಷ್ಟು ತಿಂದರು. ಇವತ್ತು ಬೆಳಗ್ಗೆ ಕರೆಂಟ್ ಆಗಿರೋದ್ರಿಂದ 4 ಗಂಟೆಗೆ ಕರೆಂಟ್ ಕೊಟ್ಟಿರೋದ್ರಿಂದ ನಮ್ಮಮ್ಮ ನೀರು ಬಿಡ್ಕೊಂಡು ಹೊಸಿ ನೆಟ್ಟಾಕಿದ್ರು. ಕೆಲಸದವ್ರು 9 ಗಂಟೆಗೆ ಬರ್ತಾರಲ್ವ, ಅವ್ರು ಬರೋ ಅಷ್ಟರಲ್ಲಿ ಹೊಸಿ ನೆಟ್ಬಿಟ್ಟಿದ್ರು. ಇನ್ನು ಮಿಕ್ಕಿದ್ದನ್ನು 10 ಗಂಟೆವರೆಗೂ ಏನು ಕರೆಂಟ್ ಇರುತ್ತೆ 10:30ವರೆಗೂ ನೀರು ಬಿಟ್ಕೊಂಡು ನೆಟ್ಟಿದ್ದಾರೆ. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು, ಇನ್ನೊಂದು ಸ್ವಲ್ಪ ಇತ್ತು. ನಮ್ಮಮ್ಮ ನಾನೇ ನೆಟ್ಕೋಬೋದು ಅಂದ್ಬಿಟ್ಟು, ಕರೆಂಟ್ ಇದ್ದರೆ ಮಾತ್ರ ನೆಡೋಕ್ಕಾಗೋದು. ಮಂಚು ಕೊಡೋಣ ಒಂದು ತಿಂದಲ್ಲ ಜೀವಿಗೆ, ಮೇಲೆ ಜೀವಿಗೆ ಹಾಂ ಸ್ಕೂಲಿಗೆ ಆಮೇಲೆ ಬಂದಾಗ ಕೇಳಕ್ಕೋ ನಿನ್ನ ಮಂಚು ಕೊಡು ಅಂತವ. ನಮ್ಮಪ್ಪ ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿದ್ರಲ್ಲ, ಸೊಪ್ಪಿನ ದುಡ್ಡೆಲ್ಲನೂ ನಮ್ಮಮ್ಮಗೆ ಕೊಡ್ತಾಯಿದ್ರು ಲೆಕ್ಕ ಕೊಟ್ಟು. ಎಷ್ಟಾಗಿತ್ತು ಏನು ಅಂತೇಳಿ. ಪರವಾಗಿಲ್ಲ, ಸ್ವಲ್ಪ ರೈಟ್ ಇತ್ತು, ಹಾಗಾಗಿ ಪರವಾಗಿಲ್ಲ ಅಂತ ಅನ್ನಿಸ್ತು ಈ ಸತಿ. ಮಧ್ಯಾಹ್ನ ಸಾಂಬಾರಿಗೆ ಮತ್ತು ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಅವರೆಕಾಯಿ ತೊಗೊಬಂದಿದ್ದೆ ಬರುವಾಗಲೇ. ಅದಕ್ಕೆ ಅವರೆಕಾಯಿ ಎಲ್ಲ ಸುಳ್ಕೊಟ್ಟು ಹೋಯ್ತೀನಿ ನಾನೇನು ಅಡುಗೆ ಮಾಡ್ಕೊ ಅಂತ ಹೇಳಿದ್ರು ಅಮ್ಮ. ಹಾಗಾಗಿ ನಾನು ತರಕಾರಿ ಎಲ್ಲ ಹೆಚ್ಕೊತಾ ಇದ್ದೆ. ಅಮ್ಮ ಅವರೆಕಾಯಿ ಎಲ್ಲ ಸುಳ್ಕೊಟ್ರು. ಗೆಡ್ಡೆಕೋಸು ಮುಕ್ಕಾಲೋಸಿ ನಾಟಿ ಮಾಡಿದರು. ಅಂದರೆ ಕರೆಂಟ್ ಇರಬೇಕು, ಬಾವಿ ಲೈನ್ ಇದ್ದರೆ ಮಾತ್ರ ಅದು ನಾಟಿ ಮಾಡೋಕ್ಕಾಗೋದು. ನೀರು ಹಾಯಿಸ್ಕೊಬಿಟ್ಟೆ ನಾಟಿ ಮಾಡಬೇಕು. ಮುಕ್ಕಾಲೋಸಿ ಎಲ್ಲ ಆದಮೇಲೆ ಕರೆಂಟ್ ಹೋಗೋವರೆಗೂ ಆ ಕೆಲಸ ಮಾಡಿ ಇವಾಗ ಸೊಪ್ಪು ಕೀಳೋಕ್ಕೆ ಅಂತ ಹೋಗಿದ್ದಾರೆ. ಇಲ್ಲಿ ನಮ್ಮಮ್ಮ ಅವರಿಗೆ ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕಾಫಿಗೆ ಇಟ್ಟಿದ್ರು. ಬೆಳಗ್ಗೆ ತಿಂಡಿ ಉಪ್ಪಿಟ್ಟಾಗಿದ್ದರಿಂದ ಸ್ವಲ್ಪ ಕಾಫಿ ಕುಡಿಬೇಕು ಅಂತ ಹೇಳಿ ಕೆಲಸದವ್ರಿಗೂ ಮತ್ತು ಅಮ್ಮಂಗೂ ಕಾಫಿ ಇಟ್ಕೊಂಡು ಹೋದ್ರು ಅವರು. ಇನ್ನು ನಾನಿಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದೇ ಅವರೆಕಾಳು ತರಕಾರಿ ಎಲ್ಲನೂ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ನನಗೆ ಅಮ್ಮನ ಮನೇಲಿ ಅಡುಗೆ ಮಾಡೋದು ಅಂದರೆ, ಈಗ ನಮ್ಮ ಅಮ್ಮಂಗೆ ಯಾವ ಥರ ಬೇಕೋ ಆ ಥರ ಎಲ್ಲೆಲ್ಲಿ ಬೇಕೋ ಐಟಮ್ನ ಇಟ್ಕೊಂಡಿರ್ತಾರೆ. ಈಗ ನಮ್ಮ ಮನೆಗಳಲ್ಲಿ ಅಡುಗೆ ಮಾಡಬೇಕು ಅಂದರೆ ಇದು ಇಲ್ಲೇ ಇದೆ ಅಂತ ಹೇಳಿ ಕೈಗೆ ಸಿಗೋ ಥರ ಇಟ್ಕೊಂಡಿರ್ತೀವಿ. ಅದೇ ಥರ ಅಮ್ಮಂಗೆ ಹೇಗೆ ಬೇಕೋ ಹಾಗೆ ಇಟ್ಕೊಂಡಿದ್ದಾರೆ. ನನಗಂತೂ ಹುಡುಕಿ ಮಾಡೋ ಅಷ್ಟರಲ್ಲಿ ಸಾಕಾಗೋಯ್ತು.
ಆಲ್ಮೋಸ್ಟ್ ನಾನು ನಮ್ಮ ಅಮ್ಮನ ಮನೇಲಿ ಅಡುಗೆ ಮಾಡೋದೇ ಕಡಿಮೆ, ನಮ್ಮ ಅಮ್ಮನೇ ಅಡುಗೆ ಮಾಡೋದು. ಆದರೆ ಈ ಥರ ಏನಾದರೂ ಜನಗಳು ಕೆಲ್ಸಕ್ಕೆ ಬಂದಿದ್ದಾರೆ ಅಂದರೆ ಅಮ್ಮ ಅಲ್ಲಿ ಕೆಲಸ ಜಾಸ್ತಿ ಇದೆ ಅಂದರೆ ಹೋಗುತ್ತಲ್ವಾ, ಹಾಗಾಗಿ ಈ ಥರ ಟೈಮಲ್ಲಿ ಮಾತ್ರ ಮಾಡೋದು. ಅದರಲ್ಲೂ ಅಪರೂಪಕ್ಕೆ ಏನಾದ್ರು ಹೋದಾಗ ಅಡುಗೆ ಮನೇಲಿ ಏನೂ ಸಿಗದೇ ಇದ್ದಾಗಂತೂ ಒಳ್ಳೆ ಟೆನ್ಷನ್ ಆಗೋಗುತ್ತೆ. ಎಲ್ಲಿದೆಯೋ ಹುಡುಕಿನೇ ಅರ್ಧ ಟೈಮ್ ವೇಸ್ಟ್ ಆಗುತ್ತೆ. ಆದರೂ ಹೇಗೋ ಟೈಮಿಗೆ ಕರೆಕ್ಟಾಗಿ ಅಡುಗೆ ಮಾಡಿದೆ. ಸಾಂಬಾರಿಗೆ ರೆಡಿ ಮಾಡಿ ಇಟ್ಟು ಇಲ್ಲಿ ಪಾತ್ರೆ ಇದು ಅಂತೇಳಿ ತೊಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ತಟ್ಟೆ ಅದೆಲ್ಲ ಬೇಕಲ್ವ, ಬೆಳಗ್ಗೆ ತಿಂಡಿಯಿಂದ ತೊಳೆದಿರಲಿಲ್ಲ, ಸ್ವಲ್ಪ ಅದು ಇದು ಪಾತ್ರೆ ಇದ್ದು ಅಂತೇಳಿ ಪಾತ್ರೆ ತೊಳೆಯೋಣ ಅಂತ ಬಂದೆ. ಏನು ಬಿಸಿಲು ಅಂತೀರಾ, ಫುಲ್ ಕೈಯೆಲ್ಲ ಸುಡ್ತಾ ಇದ್ದೋ, ಅದಕ್ಕೆ ಸ್ವೆಟ್ರ್ ಹಾಕೊಂಡು ಬಂದು ಪಾತ್ರೆ ತೊಳಿತಾ ಇದ್ದೀನಿ. ಆ ಬಿಸಿಲಲ್ಲೂ ಕೂಡ ಇನ್ನು ಇಷ್ಟು ಪಾತ್ರೆ ಇದ್ದೋ ಪಾತ್ರೆ ಎಲ್ಲ ತೊಳೆದು ಬಂದೆ. ಅಷ್ಟರಲ್ಲಿ ಸಾಂಬಾರು ಕೂಡ ರೆಡಿಯಾಗಿತ್ತು. ಸಾಂಬಾರೆಲ್ಲ ಎತ್ತಿಟ್ಟು ಇವಾಗ ಒಂದು ಕಡೆಗೆ ಅನ್ನಕ್ಕೆ ಮತ್ತು ಇನ್ನೊಂದು ಕಡೆಗೆ ಮುದ್ದೆಗೆ ಅಂತ ಇಟ್ಟಿದ್ದೀನಿ. ಟೈಮ್ ಬೇರೆ ಆಗ್ತಾಯಿತ್ತು, ಕರೆಕ್ಟ್ ಟೈಮಿಗೆ ಊಟ ಕೊಡಬೇಕು ಕೆಲಸದವ್ರಿಗೆ. ಹಾಗಾಗಿ ಒಂದು ಕಡೆ ಅನ್ನ ಒಂದು ಕಡೆಗೆ ಮುದ್ದೆಗೆ ಇಟ್ಟಿದ್ದೀನಿ. ಅನ್ನದ ವಿಷಲು ಕೂಡ ಆಯಿತು. ಇವಾಗ ಮುದ್ದೆ ರೆಡಿ ಮಾಡ್ಕೊತಾ ಇದ್ದೀನಿ. ಮುದ್ದೆ ತಿರ್ಗೋಕ್ಕಂತೂ ಸರ್ಕಸ್ ಹೊಡೆದಿದ್ದೀನಿ. ಅದು ಮುದ್ದೆ ಕೋಲು ಮುರಿದೋಗ್ಬಿಟ್ಟೈತೆ, ಕರೆಕ್ಟಾಗಿ ಮಧ್ಯಕ್ಕೇ ಸೀಳ್ಬಿಟ್ಟೈತೆ. ನಮ್ಮಮ್ಮ ಅದನ್ನ ಇನ್ನೂ ಚೇಂಜ್ ಮಾಡಿಲ್ಲ. ಅಲ್ಲೇ ಇದಕ್ಕೆ 2ನೇ ಸರಿ ನಾನು ಹೇಳ್ತಾ ಇರೋದು, ಅಂದರೆ ಅಡುಗೆ ಮಾಡುವಾಗಲೇ ನನಗೂ ಗೊತ್ತಾಗೋದಲ್ವಾ. 2ನೇ ಸರಿ ನಾನು ನೋಡ್ಬಿಟ್ಟು ಹೇಳಿದ್ದೆ. ನಮ್ಮಮ್ಮ ಇನ್ನೂ ಚೇಂಜ್ ಮಾಡಿಲ್ಲ. ನಾವು ಅಪ್ಪಂಗೆ ಕೆಲಸದ ಬಿಡುವಿಲ್ಲ, ಇಲ್ಲ ಅಂದರೆ ನಾವು ಅಪ್ಪನ ಹತ್ರ ಒಂದು ಮುದ್ದೆ ಕೋಲು ಮಾಡಿಸ್ಕೊಳ್ಳೋದು. ಅದು ಮುರಿದೋಗ್ಬಿಟ್ಟಿದೆಯಾ ಭಯ, ಇನ್ನು ಪೂರ್ತಿ ಮುರಿದೋದ್ರೆ ತಿರುವಕ್ಕಾಗಲ್ಲ. ಅದು ಎರಡೂ ಗಟ್ಟಿಯಾಗಿ ಮಧ್ಯಕ್ಕೆ ಭಾಗ ಆಗಿರೋದ್ರಿಂದ ಎರಡೂ ಸೈಡ್ ಕರೆಕ್ಟಾಗಿ ಇಟ್ಕೊಂಡು ಬ್ಯಾಲೆನ್ಸ್ ಮಾಡಿ ತಿರುಗಬೇಕು. ಹಾಗೋ ಹೀಗೋ ಮಾಡಿ ಮುದ್ದೆ ಅಂತೂ ಪರ್ಫೆಕ್ಟಾಗಿ ಮಾಡಿದೆ. ಮುದ್ದೆ ಚೆನ್ನಾಗಿ ಮಾಡ್ತೀನಿ. ನಮ್ಮಮ್ಮನ ಯಾವ ಅಡುಗೆಲೂ ಒಪ್ಸೋಕ್ಕಾಗಲ್ಲ, ಬಟ್ ಮುದ್ದೆ ಮಾತ್ರ ನಾನು ಮಾಡೋದು ನಮ್ಮಮ್ಮಗೆ ಸಖತ್ ಇಷ್ಟ. ಹಂಗೆ ಅಂತ ಇರ್ತಾರೆ, ಕರೆಕ್ಟಾಗಿ ಮುದ್ದೆ ಮಾಡಿರ್ತೀಯ ಅಂತ. ಇವಾಗ ಊಟ ಎಲ್ಲದನ್ನು ತುಂಬ್ಕೊತಾ ಇದ್ದೀನಿ ಬೇಷನ್ಗೆ ನೀಟಾಗಿ. ಅಂದರೆ ಮಜ್ಜಿಗೆನೂ ಇಟ್ಕೊಂಡಿದ್ದೆ, ಮೊಸರು ತಂದಿದ್ರು, ಹಾಗಾಗಿ ಮಜ್ಜಿಗೆನೂ ಮಾಡ್ಕೊಂಡು. ತುಂಬ ಬಿಸಿಲೈತೆ, ಮನೆ ಒಳಗೆ ಇರೋಕ್ಕಾಯ್ತಿಲ್ಲ, ಅಂಥದ್ರಲ್ಲಿ ಈಚೆ ಕೆಲಸ ಮಾಡ್ತಿದ್ರಲ್ವ, ಅದಕ್ಕೆ ಮಜ್ಜಿಗೆ ಆಮೇಲೆ ಉಪ್ಪು ಏನಾದರೂ ಬೇಕು ಅಂದರೆ ಉಪ್ಪು ಎಲ್ಲದನ್ನೂ ಎತ್ತಿಟ್ಕೊತಾ ಇದ್ದೆ. ಅಪ್ಪಂಗೆ ನೀರು ತೊಗೊಂಡೋಗಿ ಬನ್ನಿ ಅಂತ ಹೇಳಿ ಫೋನ್ ಮಾಡಿದ್ದೆ, ಅವ್ರು ಬಂದರು. ಅವ್ರು ನೀರು ತೊಗೊಂಡು ಹೋಗ್ತಾ ಇದ್ದಾರೆ, ನಾನು ಊಟ ಹೊತ್ಕೊಂಡು ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ತುಂಬ ವರ್ಷಗಳೇ ಆಗಿತ್ತು ಈ ಥರ ತುಂಬ ಜನಕ್ಕೆ ಹಿಂಗೆ ಅಡುಗೆ ಮಾಡಿಕೊಂಡು ಹೋಗಿದ್ದು. ತುಂಬ ಕಡಿಮೆ ಅಂದರೆ ಮಾಡ್ತೀನಿ, ಅಮ್ಮನೇ ಆಲ್ಮೋಸ್ಟ್ ಎಲ್ಲ ಮಾಡ್ಕೊಬಿಡೋದು. ಜಾಸ್ತಿ ಜನ ಬಂದಾಗ ಬೆಳಗ್ಗೆನೇ ಬೇಗ ಎದ್ದು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಬಿಡೋದು. ಇನ್ನು ನಾನೇನಾದರೂ ಬಂದರೆ ಮುದ್ದೆ ಅನ್ನ ಮಾಡ್ತಿದ್ದೆ. ಇದೇ ಫಸ್ಟು ಎಲ್ಲದನ್ನು ನಾನೇ ಮಾಡ್ಕೊಂಡು ತೊಗೊಂಡೋಗ್ತಿರೋದು. ಕೆಲಸದವ್ರು ಕಡಿಮೆ ಇದ್ದಿದ್ದರಿಂದ ಅಮ್ಮನೂ ಹೋಗಲೇಬೇಕಾಗಿತ್ತು. ಇಲ್ಲಿ ಅಡುಗೆ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ವೇಸ್ಟು, ಮತ್ತು ಅಲ್ಲಿ ಕೆಲಸ ಜಾಸ್ತಿ ಇತ್ತು ಅಂತೇಳಿ ಬಾ ಅಂತ ಕರೆದಿದ್ರು. ಅಮ್ಮಂಗೂ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದ್ದಿದ್ದರಿಂದ ಎರಡೂ ಕಡೆ ಮಾಡೋಕ್ಕಾಗಲ್ಲ, ಸುಸ್ತಾಗುತ್ತೆ ಅಂತೇಳಿ ಕರೆದಿದ್ರು, ಹಾಗಾಗಿ ಹೋಗಿದ್ದೆ. ಎಲ್ಲ ಊಟ ತೊಗೊಂಡೋಗಿಟ್ಟೆ. ನೋಡಿ ಈ ಥರ ಸೊಪ್ಪನ್ನ ಕಿತ್ತಿದ್ದನ್ನ ಲೆಕ್ಕ ಮಾಡಿ ಈ ಥರ ಮರದ ನೆರಳಿಗೆ ಹಾಕ್ಬಿಟ್ಟು ಮೇಲ್ಗಡೆ ಒಂದು ಕಾಟನ್ ಬಟ್ಟೆನ ನೀರಲ್ಲಿ ಒದ್ದೆ ಮಾಡಿ ಹಾಕ್ಬಿಟ್ರೆ ಫ್ರೆಶ್ ಆಗಿರುತ್ತೆ, ಸೊಪ್ಪು ಬತ್ತಲ್ಲ. ಹಾಗಾಗಿ ಆ ಥರ ಮಾಡಿರೋದು. ಬನ್ನಿ ಊಟಕ್ಕೆ ಅಂತ ಅಂದ್ರೂ ಇನ್ನೊಂದು ಸ್ವಲ್ಪ ಐತೆ ತಡಿ ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ರು. ನೋಡಿ ಎಷ್ಟು ಉದ್ದ ಬೆಳೆದೋಗ್ಬಿಟ್ಟಿದೆ. ಅದಂತೂ ಸೊಪ್ಪು ಬಂದಿದ್ದೇ ಗೊತ್ತಾಗಲ್ಲ, ಇಷ್ಟಿಷ್ಟು ಉದ್ದ ಇರುತ್ತೆ. ಸ್ವಲ್ಪ ಗೊಬ್ಬರ ಕೊಟ್ಬಿಟ್ರೆ ಒಂದು 4 ದಿವಸದೊಳಗೇ ಉದ್ದ ಬೆಳೆದೋಗುತ್ತೆ. ಅವ್ರು ಇನ್ನೂ ಕೂಡ ಸ್ವಲ್ಪ ಇತ್ತು ಅಂತ ಹೇಳಿ ಕೇಳ್ತಾಯಿದ್ರು. ಇನ್ನು ಕಿತ್ತಿರೋದನ್ನೆಲ್ಲ ಲೆಕ್ಕ ಮಾಡು ಅಂತ ಹೇಳಿದ್ರಲ್ವ, ಲೆಕ್ಕ ಮಾಡಿ ಇಡ್ತಾ ಇದ್ದೀನಿ, ಜೋಡಿಸ್ತಾ ಇದ್ದೀನಿ. ಅಂದರೆ ಇವಾಗ ಕಿತ್ತಂಗೆ ಲೆಕ್ಕ ಮಾಡಿ ಜೋಡಿಸ್ಬಿಟ್ರೆ ಮತ್ತೆ ಸಂಜೆ ಮತ್ತೆ ಲೆಕ್ಕ ಹಾಕೋ ಅಂಥ ಕೆಲಸ ತಪ್ಪುತ್ತೆ. ಹಾಗಾಗಿ ಸ್ವಲ್ಪ ಇದ್ದಾಗಲೇ ಈ ಥರ ಲೆಕ್ಕ ಮಾಡಿ ಬತ್ತಿಸ್ದಂಗೆ ಬಿಸಿಲಲ್ಲಿ ತೊಗೊಂಡೋಗಿ ಮರದ ನೆರಳಿಗೆ ಇಟ್ಬಿಟ್ಟು ಒದ್ದೆ ಮಾಡಿರೋ ಬಟ್ಟೆನ ಹಾಕ್ಬಿಟ್ರೆ ಫ್ರೆಶ್ ಆಗಿರುತ್ತೆ, ಸೊಪ್ಪು ಬತ್ತಲ್ಲ. ಹಾಗಾಗಿ ಇಲ್ಲಿ ನಾನು ಲೆಕ್ಕ ಮಾಡ್ತಾ ಇದ್ದೀನಿ. ಹಾಗೆಯೇ ತುಂಬ ಲಾಂಗ್ ಗ್ಯಾಪ್ ಆಗ್ತಾಯಿದೆ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡೋದು. ಅದರಿಂದ ರೀಚ್ ಕೂಡ ತುಂಬ ಕಡಿಮೆ ಆಗಿದೆ, ಅದು ಗೊತ್ತು. ಬ್ಯಾಕ್ ಟು ಬ್ಯಾಕು ರೆಗ್ಯುಲರಾಗಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ರೆ ರೀಚ್ ತುಂಬ ಚೆನ್ನಾಗಿತ್ತು, ರೆಸ್ಪಾನ್ಸ್ ಚೆನ್ನಾಗಿತ್ತು, ನಂದು ವ್ಯೂಸ್ ಆಗಲಿ. ಆದರೆ ಯಾಕೋ ಗೊತ್ತಿಲ್ಲ, ನನಗೆ ಮನಸ್ಸು ಸರಿ ಇಲ್ಲ ಅಂದರೆ ನನಗೆ ಯಾವ ವ್ಲಾಗ್ನೂ ಅಪ್ಲೋಡಲ್ಲ, ಎಡಿಟ್ ಕೂಡ ನಾನು ಮಾಡಲ್ಲ. ನನಗೆ ಯಾವುದೇ ರೀತಿ ಟೆನ್ಷನ್ಸು ಬೇಜಾರು ಏನು ಇರಬಾರ್ದು. ಅವಾಗ ನಿಜವಾಗ್ಲೂ ಹೇಳ್ತೀನಿ, ಪಟ ಅಂತ ಎಡಿಟ್ ಎಲ್ಲ ಮಾಡಿ ಖುಷಿಯಾಗಿ ಅಪ್ಲೋಡ್ ಮಾಡ್ತೀನಿ. ನನಗೆ ಏನಾದರೂ ಬೇಜಾರಿದ್ದು ಅಥವಾ ಎಡಿಟ್ ಮಾಡೋ ಮನಸ್ಸಿಲ್ಲ ಅಂದರೆ ಖಂಡಿತವಾಗ್ಲೂ ಇಡೀ ದಿನ ವೇಸ್ಟ್ ಆದರೂ ಪರವಾಗಿಲ್ಲ, ನಾನು ಎಡಿಟೇ ಮಾಡಲ್ಲ. ಸುಮ್ಮನೆ ಏನೋ ಒಂದು ಅಪ್ಲೋಡ್ ಮಾಡಿಬಿಡ್ಬೇಕು, ಇವತ್ತು ಯಾವುದೋ ಒಂದು ಹಾಕ್ಬಿಡ್ಬೇಕು ಅಂತ ಯಾವತ್ತೂ ನಾನು ಯಾವ ವೀಡಿಯೋನೂ ಕೂಡ ನಾನು ಹಾಕಿಲ್ಲ. ನನಗದು ಎಡಿಟ್ ಮಾಡಿದ್ದಾಗಿರಲಿ ಅಥವಾ ಒಂದು ಆ ವ್ಲಾಗ್ ನೋಡಿದಾಗ ನನಗೆ ಫಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ಚೆನ್ನಾಗಿದೆ ಇದು ಅಂತ ಹೇಳಿ, ಆವಾಗಲೇ ನಾನು ಅದನ್ನು ಅಪ್ಲೋಡ್ ಮಾಡೋದು. ಹಾಗಾಗಿ ವ್ಲಾಗ್ಸ್ ಎಲ್ಲ ಲೇಟಾಗಿ ಬರ್ತಾ ಇದೆ. ಇನ್ನು ಮುಂದೆ ಅಂದ್ಕೊಂಡಿರೋದೆಲ್ಲ ಮಾಡಲೇಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ. ರೆಗ್ಯುಲರಾಗಿ ವ್ಲಾಗ್ನ ಅಪ್ಲೋಡ್ ಮಾಡಬೇಕು. ನನ್ನನ್ನು ನಾನು ಆದಷ್ಟು ಖುಷಿಯಾಗಿ ಈ ಟೆನ್ಷನ್ಸ್ ಏನು ಮಾಡ್ಕೊಳ್ದೆ ಅಥವಾ ಬೇಜಾರಾದರೂ ಕೂಡ ಅದನ್ನು ಖುಷಿಗೆ ಕನ್ವರ್ಟ್ ಮಾಡಿ ಇನ್ನು ವ್ಲಾಗ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ರೀಚು ತುಂಬಾ ಡೌನ್ ಆಗೋಗ್ಬಿಟ್ಟಿದೆ ಗೊತ್ತು. 2 ಡೇಸ್ 3 ಡೇಸ್ ಗ್ಯಾಪ್ ಆದ್ರೇ
ಆಲ್ಮೋಸ್ಟ್ ರೀಚ್ ಡೌನ್ ಆಗುತ್ತೆ ಅಂಥದ್ರಲ್ಲಿ ಒಂದು 7 to 8 ಮಂತ್ಸು ಒಂದು ಪರ್ಸ್ನಲ್ ರೀಸನ್ನಿಂದ ಯಾವುದೇ ರೀತಿ ವ್ಲಾಗ್ನ ಅಪ್ಲೋಡ್ ಮಾಡಿರಲಿಲ್ಲ. ಹಂಗೆ 2 ಮಂತ್ಸ್ ಯಾವುದೇ ರೀತಿ ಶಾರ್ಟ್ಸ್ನೂ ಕೂಡ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಹಾಗಾಗಿ ಆ ರೀಚ್ ತುಂಬಾ ಡೌನ್ ಆಗಿತ್ತು. ಒಂದು 2 ಮಂತ್ಸ್ ಆದಮೇಲೆ ಅದೇ ಆ ಶಾರ್ಟ್ಸ್ನ ಫೋಕಸ್ ಮಾಡಿ ಸ್ವಲ್ಪ ರೆಗ್ಯುಲರಾಗಿ ಶಾರ್ಟ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಹಾಕಿದೆ. ಅದೊಂದು ಸ್ವಲ್ಪ ಪರವಾಗಿಲ್ಲ, ಒಂದು ಹಂತಕ್ಕೆ ರೀಚ್ ಸಿಕ್ತು. ಹಾಗೆಯೇ ವ್ಯೂಸು ಪರವಾಗಿಲ್ಲ ಹೋಗ್ತಾ ಇದೆ. ಈ ಲಾಂಗ್ ಫಾರ್ಮೆಟ್ ವೀಡಿಯೋಗಳು ಅಂದರೆ ವ್ಲಾಗ್ಗಳನ್ನ ಸ್ವಲ್ಪ ಒಂಚೂರು ಮುಂದಕ್ಕೆ ತೊಗೊಂಡು ಹೋಗಬೇಕು. 1-2-3 ತಿಂಗಳು ಕರೆಕ್ಟಾಗಿ ಅದ್ರ ಮೇಲೆ ವರ್ಕ್ ಮಾಡಿದ್ರೆ ಅದು ಕೂಡ ಸಕ್ಸಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೀವುಗಳು ಸಪೋರ್ಟ್ ಮಾಡಿದರೆ ಖಂಡಿತವಾಗ್ಲೂ ಅದು ಸಕ್ಸಸ್ ಆಗುತ್ತೆ. ಇನ್ನು ವ್ಲಾಗಿಗೆ ಬರೋದಾದರೆ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಮುಗಿಸ್ಕೊಂಡು ಸ್ವಲ್ಪ ಕೀಳೋಣ ಅಂತ ಮತ್ತೆ ಶುರು. ಈರುಳ್ಳಿ ಭೂಮಿ ತಯಾರ ಏನು ಹಾಕಬೇಕು ಏನು ಬಿಡ್ಬೇಕು ಪ್ರಮಾಣಗಳು ಗೊತ್ತಲ್ಲ ನನಗೆ. ಕಾಫಿ ಒಂದು ಕಾಸ್ತೇನೆ. ನಮ್ಮ ಜಮೀನು ಪಕ್ಕದವರು ಅಂಕಲ್ಲು ತುಂಬ ಕಾಮಿಡಿ ಮಾಡ್ತಾರೆ. ಆ ವ್ಲಾಗಲ್ಲಿ ಮುಂದೆ ತೋರಿಸಿದ್ದೀನಿ. ಸೊ ಅಲ್ಲಿ ಕೂತಿದ್ದಾರೆ ನೋಡಿ, ಅವರೇನೆ. ಎಷ್ಟು ಕಾಮಿಡಿ ಅಂದರೆ ಅವ್ರ ಮಾತಿಗೆ ಅಷ್ಟು ನಗು ಬರುತ್ತೆ. ಅದೇನೋ ಅಡುಗೆ ಮಾಡೋ ವಿಚಾರಕ್ಕೇನೋ ಮಾತಾಡ್ತಿತ್ತು. ಅದಕ್ಕೆ ನಮ್ಮಮ್ಮ ಈ ಥರ ಮಾಡಿದ್ರೆ ಆಯ್ತಪ್ಪ ಅಂತ ಹೇಳ್ತಾಯಿದ್ರು. ಅದಕ್ಕೆ ಅವ್ರ ಹತ್ರ ಹೇಳಿದ್ದು. ಆ ಅಂಕಲ್ ಅಂತೂ ಎಷ್ಟು ಕಾಮಿಡಿ ಮಾಡ್ತಾರೆ ಅಂದರೆ ಆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಕೆಲಸ ಮಾಡ್ತಿದ್ದೀವಿ ಅಂತ ಅನ್ಸೋದಿಲ್ಲ, ಅಷ್ಟು ನಗಾಡ್ತೀವಿ, ಅಷ್ಟು ಕಾಲು ಎಳಿತಾರೆ. ನಮ್ಮ ಅಪ್ಪನಂತೂ ಸಖತ್ ಕಾಲು ಎಳಿತಾರೆ. ಅಷ್ಟು ಚೆನ್ನಾಗಿ ಟೈಮ್ ಪಾಸ್ ಅಂತೂ ಆಗುತ್ತೆ ಹಂಗೆ ಅವ್ರು ಬಂದರೆ. ಒಂಥರ ಖುಷಿ ಇರುತ್ತೆ, ನಗ್ನಗ್ತಾ ಎಲ್ಲ ಒಂಥರ ಸಪ್ಪಗೆ ಟೈಮ್ ಆಯಿತು. ಊಟ ಮಾಡಿದ್ಮೇಲಂತೂ ಹೊಟ್ಟೆ ಭಾರ ಆಗಿರುತ್ತಾ, ಅಂಥದ್ರಲ್ಲಿ ಅವ್ರು ಬಂದು ಕಾಮಿಡಿ ಮಾಡ್ತಾ ಕೆಲಸಗಳು ಮಾಡ್ತಾ ಹೋದರೆ ಕೆಲಸ ಮಾಡ್ತಿರೋದೇ ಗೊತ್ತಾಗಲ್ಲ. ಒಂಥರ ಖುಷಿ ಆಗುತ್ತೆ. ನೋಡ್ತಾ ಇರ್ಬೋದು ನೀವು, ಎಷ್ಟು ಕಳೆ ಇತ್ತು ಗೊತ್ತಾ ಸಪ್ಪಲ್ಲಿ. ಫಸ್ಟ್ ಟೈಮ್ ಇಷ್ಟು ಹೊಸ್ಟಾಗಿ ಸೊಪ್ಪು ಬೆಳೆದಿರೋದು. ಅದೇನೋ ಗೊತ್ತಿಲ್ಲ, ಕಳೆನಷ್ಕ ಹೊಡೆದಿದ್ದಾರೆ, ಆದರೂ ಕೂಡ ಇಷ್ಟು ಕಳೆ ಬಂದಿದೆ. ಆ ಸೊಪ್ಪಿಗಿಂತ ಜಾಸ್ತಿ ಕಳೆನೇ ಬೆಳ್ಕೊಬಿಟ್ಟೈತೆ. ಆ ಕಳೆಗಳ ಮಧ್ಯೆ ಸೊಪ್ಪನ್ನ ಹುಡುಕಿ ಕೀಳಬೇಕು. ಇದೇ ಟೈಮ್ ಜಾಸ್ತಿ ಹಿಡ್ದಿದ್ದು. ಅಂದರೆ ಸಬ್ಸಿಗೆ ಸೊಪ್ಪೇ ಜಾಸ್ತಿ, ಯಾಕೆಂದರೆ ಇಷ್ಟು ಕಳೆ ಇರುತ್ತಾ. ನೀಟಾಗಿ ಸೊಪ್ಪು ಚೆನ್ನಾಗಿ ಬಂದ್ಬಿಟ್ರೆ ಯಾವುದೇ ಕಳೆ ಇಲ್ದಲೆ ಸೊಪ್ಪನ್ನ ಕೀಳೋಕ್ಕೆ ಒಂದು ಚಂದ. ಈ ಥರ ಕಳೆ ಇದ್ಬಿಟ್ರೆ ಬೇಜಾರಾಗುತ್ತೆ. ಆ ಕಳೆ ಮಧ್ಯೆ ಹುಡುಕಿ ಕೀಳ್ಬೇಕಾದ ಟೈಮ್ ತುಂಬ ತಗೊಬಿಡುತ್ತೆ. ಹಾಗಾಗಿ ಏನಕ್ಕೂ ಈ ಸತಿ ಕಳೆನಾಶಕ ಮಿಸ್ಟೇಕೋ ಕಣೆ ಏನೋ ಗೊತ್ತಿಲ್ಲ, ತುಂಬ ಜಾಸ್ತಿ ಬೆಳ್ಕೊಬಿಟ್ಟಿತ್ತು. ಇನ್ನು ಸೊಪ್ಪನ್ನ ಹಾಗೇನೂ ಬಿಡೋಕ್ಕಾಗಲ್ಲ. ರೈಟ್ ಬೇರೆ ಇತ್ತಲ್ಲ, ಹಾಗಾಗಿ ಹುಡುಕಿ ಎಷ್ಟಾಗುತ್ತೆ ಅಷ್ಟು ಕಿತ್ಕೊಂಡ್ವಿ. ಇನ್ನು ಸ್ವಲ್ಪ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಅಂದರೆ ಸಾಂಬಾರು ಸೊಪ್ಪನ್ನು ಕೂಡ ಕೀಳೋಣ ಅಂತ ಹೋದ್ವಿ. ಒಂದೇ ಸೊಪ್ಪು ತೊಗೊಂಡೋಗ್ಬಾರ್ದು ಮಾರ್ಕೆಟ್ಗೆ, ಅಂದರೆ 2-3 ಥರ ಹಾಕಿರ್ತೀವಲ್ವ. ಹಾಗಾಗಿ ಎರಡು ಥರ ಸೊಪ್ಪನ್ನು ತೊಗೊಂಡೋಗೋಣ ಅಂತ. ಒಂದಿನ ಸಿಕ್ಕಿದ್ರೆ ರೈಟ್, ಇನ್ನೊಂದು ದಿನ ಸಿಗಲ್ಲ. ಹಾಗಾಗಿ ಎರಡೂ ಸ್ವಲ್ಪ ಹೋಗಲಿ ಅಂತ ಹೇಳಿ ಇವಾಗ ಸಾಂಬಾರು ಸೊಪ್ಪು ಕೀಳೋಣ ಅಂತ ಹೋದ್ವಿ. ಇದರಲ್ಲೇನಷ್ಟು ಕಳೆ ಇಲ್ಲ, ಇದು ಚೆನ್ನಾಗಿ ಬಂದಿದೆ. ನೋಡೋಕ್ಕೆ ಚಿಕ್ಕ ಅನ್ನಿಸ್ತಿರ್ಬೋದು, ಬಟ್ ಬಲ್ತಿದೆ ಚೆನ್ನಾಗಿ. ಇನ್ನು ನೋಡ್ತಾ ಇದ್ದೀರಲ್ವ, ಇದು ಯಾವಾಗಲೂ ಅಷ್ಟೇ, ಯಾರಾದರೂ ಕೆಲಸ ಮಾಡ್ತಿದ್ರೆ ಅದು ಮಾಡಲೇಬೇಕು, ಅದು ಒಂದು ಕೈ ಹಾಕಲೇಬೇಕು ಅಂತೇಳಿ ಅವ್ರ ಅಮ್ಮಗೆ ಕಿತ್ತು ಕೊಡ್ತಾ ಇದ್ದಾನೆ ನೋಡಿ. ಅಂಕಲ್ ಇಲ್ಲೂ ಕೂಡ ತಮಾಷೆ ಅದೇನೋ ರೇಗಿಸ್ತಾ ಇದ್ರು. ನಾನು ಕ್ಯಾಮ್ರಾ ಇಟ್ಕೊಂಡ ತಕ್ಷಣ ಮಾತಾಡಲ್ಲ, ಎಲ್ಲ ಹಂಗೆ ಹಾಕ್ಬಿಡ್ತಾಳೋ ನಾನು ಮಾತಾಡಿರೋದನ್ನ ಅಂತೇಳಿ ಮಾತಾಡಲ್ಲ. ಕ್ಯಾಮ್ರಾ ಏನಾದರೂ ಆಫ್ ಆಗಿದೆ ಅಂದಾಗ ಅವ್ರ ಮಾತಿಗೆ ನಿಲ್ಲಿಸೋದೇ ಇಲ್ಲ. ಏನೋ ನಮಗೂ ಒಂಥರ ಟೈಮ್ ಪಾಸ್ ಆಯಿತು. ಇದೊಂದು ಸ್ವಲ್ಪ ಕೀಳೋಣ ಅಂತ ಎಲ್ಲ ಕೂತಿದ್ದೀವಿ. ನನ್ನ ತಮ್ಮ ಬಂದ, ನನ್ನ ಡ್ಯೂಟಿ ಮುಗೀತು. ಅಂದರೆ ನಾನು ಕೀಳ್ತಾ ಇದ್ದೆ, ಇನ್ನು ನನ್ನ ತಮ್ಮ ಬಂದಲ್ವ, ಅವನು ಲೆಕ್ಕ ಮಾಡಿಬಿಟ್ಟು ಜೋಡಿಸ್ತಾನೆ ಅಂತ ಹೇಳಿ ಕೀಳ್ತಾನೆ ಇದ್ದೀನಿ. ಇಲ್ಲ ಅಂದಿದ್ರೆ ನಾನಿವಾಗ ಲೆಕ್ಕ ಮಾಡೋಕ್ಕೆ ಹೋಗಬೇಕಾಗಿತ್ತು. ಹೇಗೋ ಸದ್ಯ ಬಂದ ಅಂತ ಅವನಿಗೆ ಬಿಟ್ಬಿಟ್ಟು ನಾವು ಸ್ವಲ್ಪ ಕೀಳ್ತಾ ಇದ್ದೀವಿ. ನಮ್ಮಮ್ಮ ನಮ್ಮ ಅತ್ತೆ ಜೊತೆ ಫೋನಲ್ಲಿ ಮಾತಾಡ್ತಾ ಸ್ವಲ್ಪ ಕೀಳ್ತಾನೆ ಅವರೇ ನೋಡಿ. ಅದು ನೋಡೋಕ್ಕೆ ತುಂಬ ಗುಡ್ಡ ಅಥವಾ ಸಣ್ಣನಾಗಿ ಕಾಣಿಸುತ್ತೆ, ಬಟ್ ಬಲ್ತಿದೆ, ಚೆನ್ನಾಗಿ ಉದ್ದ ಆಗೈತೆ. ಇಷ್ಟು ಕಿತ್ವಿ. ಟೈಮ್ ಸಂಜೆ 5:45 ಆಗ್ತಾ ಬಂತು. ಇನ್ನು ಕಾಫಿ ಟೈಮು. ನಾವು ಕಡಿಮೆ ಟೀ ಕುಡಿಯೋದು, ನಮ್ಮ ಕಡೆ ಕಡಿಮೆ. ಅದಕ್ಕೆ ಕಾಫಿ ಮಾಡ್ಕೊಬರೋಣ ಅಂತ ಹೇಳಿ ಹೋದೆ. ಸಂಜೆ ಆಯ್ತಲ್ವ, ಕಾಫಿ ಬೇಕೇ ಬೇಕು. ಹಾಗಾಗಿ ನಾನು ರೆಡಿಯಾಗಿ, ನಾನು ಊರಿಗೆ ಹೊರಡಬೇಕು, ಮತ್ತೆ ಚಂದ್ರಪಣ್ಣ ಬರಬೇಕು. ಬೆಳಗ್ಗೆ ಬಂದಿರೋಳು ಇನ್ನು ಸಂಜೆ 6 ಗಂಟೆ ಅಷ್ಟರಲ್ಲಿ ಮನೆ ಸೇರ್ಕೋಬೇಕು ಅಂತೇಳಿ ಹೋಗಿ ರೆಡಿಯಾಗಿ ಕಾಫಿ ತೊಗೊಂಡು ಬಂದೆ. ಟೈಮು 5:15 ಅಥವಾ 5:45 ಆಗಿರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಸನ್ಸೆಟ್ಟು, ಈ ಥರ ನೋಡೋಕ್ಕೆ ಒಂದು ಭಾಗ್ಯ ಅಲ್ವಾ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದು ಒಂಥರ ಅದು ಬಿಸಿಲು ಥರನೂ ಫೀಲ್ ಆಗ್ತಾಯಿದೆ. ಸಂಜೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದು ನೋಡೋಕ್ಕೆ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಏನು ಹೇಳಿ, ಹಳ್ಳಿ ವಾತಾವರಣನೇ ಚೆಂದ, ಎಲ್ಲವೂ ಚೆಂದ. ಸಿಟಿನೂ ಚೆಂದ, ಹಳ್ಳಿನೂ ಚೆಂದ. ಆದರೆ ಸ್ವಲ್ಪ ನೆಮ್ಮದಿ ಅನಿಸೋದು ಹಳ್ಳಿಯಲ್ಲಿ. ಕೆಲಸ ಮಾಡ್ತಾ ಇಡೀ ದಿನ ಬ್ಯುಸಿಯಾಗಿದ್ದು ಯಾವುದೇ ನೆಗೆಟಿವ್ ಥಾಟ್ಸ್ ಬರ್ದಲೇ ಬದುಕಬಹುದು ಅನ್ನೋದು ಹಳ್ಳಿಯಲ್ಲಿ ಮಾತ್ರ. ಇನ್ನು ಎಲ್ಲರಿಗೂ ಕಾಫಿ ತಂದಿದ್ನಲ್ಲ, ಎಲ್ಲರಿಗೂ ಕೊಡ್ತಾ ಇದ್ದೆ. ನಾನು ಕೂಡ ರೆಡಿ ಆಗಿಬಿಟ್ಟೆ ಬಂದೆ. ಹೋಗ್ಬಿಡೋಣ, ಮತ್ತೇನು ಟೈಮ್ ಆಗುತ್ತೆ. ನಾನು ಹೊರಡೋ ಅಷ್ಟರಲ್ಲಿ ಕತ್ಲೇನೇ ಆಗುತ್ತೆ. ಶಾಂತಿಗ್ರಾಮ ಬಂದು ಅಲ್ಲಿಂದ
ಬಸ್ಸಲ್ಲಿ ಬರಬೇಕು ಚಂದ್ರಾಯಪಟ್ಟಣಕ್ಕೆ. ಪಾಪ ನಮ್ಮ ಅಪ್ಪ ಬೆಳಗ್ಗೆ 4 ಗಂಟೆಗೆ ಎದ್ದಿರೋರು ಮಾರ್ಕೆಟ್ಗೆ ಹೋಗಿ ಅಲ್ಲಿಂದ ಬಂದು ಕೆಲಸ ಅಂತಲೇ 10 ನಿಮಿಷ ಕೂತು ರೆಸ್ಟ್ ಮಾಡಿಲ್ಲ, 1 ಗಂಟೆ ಕೂಡ ಮಲಗಿಲ್ಲ. ನಮ್ಮ ಅಮ್ಮನೂ ಅಷ್ಟೇ, ಅಪ್ಪ ಹೋದ್ಮೇಲೆ ಎದ್ದು ಅವರೇ ನೀರು ಬಿಟ್ಕೊಂಡು ಆ ಕತ್ಲೆಲ್ಲ ಸ್ವಲ್ಪ ನಾಟಿ ಮಾಡಿದ್ದಾರೆ, ಪಾಪ ಅನಿಸುತ್ತೆ. ಹ್ಞೂ ಸರಿ, ಬಾಯ್ ಬಾಯ್ ಮಮ್ಮಿ, ಬರೋಣ. 6:15 ಆಗಿತ್ತು. ನಾನು ಕೂಡ ಎಲ್ಲರಿಗೂ ಬಾಯ್ ಹೇಳಿ ಹೊರಟೆ. ನೋಡುವಾಗ ಈಗ ವಾಯ್ಸ್ ಓವರ್ ಕೊಡುವಾಗ ಅನ್ನಿಸ್ತಾ ಇತ್ತು, ಬರೀ ಕೆಲಸದಲ್ಲೇ ಜೀವನ ಮುಗಿಸ್ಬಿಟ್ರ ನಮ್ಮಪ್ಪ ನಮ್ಮಮ್ಮ ಅಂತೇಳಿ. ಆದಷ್ಟು ಅವರಿಗೆ ಕೆಲಸ ಕಡಿಮೆ ಆಗೋ ಥರ ಮಾಡ್ತೀನಿ. ಏನಾದ್ರು ತುಂಬ ಕೆಲಸ ಇದೆ ಅಂದರೆ ಹೋಗಿ ಆದಷ್ಟು ನನ್ನ ಕೈಲಾದಷ್ಟು ಹೆಲ್ಪ್ ಮಾಡೋಕ್ಕೆ ನೋಡ್ತೀನಿ. ಆದರೂ ಕೂಡ ಇವತ್ತಿನವರೆಗೂ ನಾನು ಚಿಕ್ಕವಳಿರುವಾಗಲಿಂದನೂ ಕೆಲಸ ಅಂತಲೇ ಬಂದುಬಿಟ್ಟಿದ್ದಾರೆ. ಕೂತು ತಿಂದು ಅಭ್ಯಾಸನೇ ಇಲ್ಲ ಅವ್ರಿಗೆ. ಎಷ್ಟೋ ಸತಿ ಬನ್ನಿ ಇರಿ 1-2 ದಿನ ಅಂದ್ರೂ ಅವ್ರು ಇರೋಲ್ಲ. ಅವರಿಗೆ ಜಮೀನು ಕಡೆ ಕೆಲಸ ಮಾಡ್ತಿರ್ಬೇಕು ಅಂತ ಅನಿಸುತ್ತೆ. ಆಲ್ಮೋಸ್ಟ್ ಹಳ್ಳಿ ಕಡೆ ಎಲ್ಲ ಪೇರೆಂಟ್ಸ್ಗಳು ಇದೇ ಥರ. ಅದು ನೋಡೋಣ, ನಮ್ಮಪ್ಪ ಅಮ್ಮಂಗೂ ಒಳ್ಳೆ ಟೈಮ್ ಬರುತ್ತೆ. ಏನೂ ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಹೆಂಗಿದೆ, ಕೆಲಸ ಮಾಡಲೇಬೇಕು. ಅಂದರೆ ಎಲ್ಲರೂ ಮಾಡ್ತಾರೆ ಜೀವನಕ್ಕೆ ಕೆಲಸ ಅಂತ. ಆದರೆ ಜೀವನ ಬರೀ ಕೆಲಸನೇ ಜೀವನ ಆಗಬಾರ್ದಲ್ವ, ಅದೊಂದೆಲ್ಲೋ ಕೊರಗಿದೆ. ಆದಷ್ಟು ಅವ್ರನ್ನ ಖುಷಿಯಾಗಿರಿಸ್ಬೇಕು, ನೆಮ್ಮದಿಯಾದ ಜೀವನ ಮಾಡಬೇಕು. ಒಂದು ಸ್ವಲ್ಪ ದಿವಸ ಆರಾಮಾಗಿ ತಿರ್ಗಾಡ್ಕೊಂಡು ರೆಸ್ಟ್ ಮಾಡೋ ಥರ ಮಾಡಬೇಕು. ಆ ಥರದೊಂದು ಜೀವನನ ಅವರಿಗೆ ಕೊಡಬೇಕು ಅನ್ನೋದು ನನ್ನ ಒಂದು ಆಸೆ. ಈಗಾಗಲಿಲ್ಲ ಅಂದ್ರೂ ಆದಷ್ಟು ಪ್ರಯತ್ನ ಪಟ್ಟು ಮುಂದೆ ಆದರೂ ಒಂದಲ್ಲ ಒಂದು ದಿನ ಅದನ್ನು ನನಸು ಮಾಡ್ತೀನಿ. ಅವ್ರ ಖುಷಿಗೋಸ್ಕರ ಏನು ಮಾಡಬೇಕು ಅದನ್ನು ಮಾಡ್ತೀನಿ. ಆ ನಂಬಿಕೆ ನನಗಿದೆ. ಸೊ ಯಾರೆಲ್ಲ ವ್ಲಾಗ್ನ ಪೂರ್ತಿಯಾಗಿ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.